ಆಗಿದೆ. ಒಳ್ಳೆ ಹೆಂಗಸರೆಲ್ಲ ಬೀದಿ ನಿಂತವ್ರೆ, ಕೆಟ್ಟ ಹೆಂಗಸರೆಲ್ಲ ಅವ್ರಿಗೆ ರೂಢಿಗೆ ಹೋಯ್ತಾವ್ರೆ. इसका कारण नरेंद्र मोदी ಗೊತ್ತಾ? ಫ್ರೀ ಬಿಟ್ಟ ಅವನು, ಫ್ರೀ ಬಿಟ್ಟ ಏನ್ ಪ್ರಯೋಜನ? ಕಾಲೇಜ್ ಹುಡುಗರ್ಗಿಲ್ಲ, ಹುಡುಗಿರ್ಗಿಲ್ಲ, ಎಲ್ಲ ಡವಾಡ್ಕೊಂಡು ಹೋಯ್ತಾವ್ರೆ. ಆಮೇಲೆ ಎಲ್ಲೆಲ್ಲಿ ನಿಂತಿರ್ತಾರೆ ಅಲ್ಲಿಗೆಲ್ಲ ಬಾಂಬ್ ಮಾಡ್ತಾವ್ರೆ. ಯಾಕೆ ಮಾಡ್ತಾರೆ? ಬಾಂಬ್ ಯಾಕೆ ಮಾಡ್ತಾರೆ? ಅಲ್ಲಿ ಕೂತಿದ್ದವ್ರಿಗೆ ಇಲ್ಲಿ ಕೂತಿದ್ದವ್ರಿಗೆಲ್ಲ ಬಾಂಬ್ ಮಾಡ್ತಾರೆ. ಕುಡಿ ಎಂಡ ಕುಡಿ ಬಿಡಿಸ್ಬೇಕು ನಮ್ ಸರ್ಕಾರ ಸರಿಯಾಗಿರ್ಬೇಕು ಅಂದ್ರೆ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಎಂಡ ಕುಡಿದ್ಬಿಟ್ಟು ಬಂದು ಎಡ್ತೀರ್ ಕುಯ್ತಾವ್ರೆ, ಕೊಲೆ ಮಾಡ್ತಾವ್ರೆ. ಕೂತ್ ಬುದ್ಧಿ ಕಟ್ತಾನೆ, ಯಾರ್ಲ ಕೇಳ್ತಾರೆ? ಮನೆ ಕೂದಿ ಎಡ್ತಿ ಮಕ್ಕಳನ್ನೆಲ್ಲ ಬುದ್ಧಿ ಕಟ್ತನಲ್ಲ, ಯಾವನ್ ಕೇಳ್ತಾವನೆ? इसका कारण नरेंद्र मोदी है। कितने तेजस्वी लोग हैं हमारे पास, कितने शानदार विचार रखते हैं। ನಾವು ಜಾರ್ ಮಾರಿನ ಕೆಲಸ ಮಾಡ್ಕೊಂಡು ಉಂಟಾವಿ. ಅವ್ರು ಎಪ್ಪೆಟ್ ಹೊತ್ತಿಸ್ಕೊಬಿಟ್ಟು ಮಂಗಲ ಚೈನ್ ಹಾಕೋತಿರ್ತಾವ್ರೆ. ಇಲ್ಲ ಯಾರ ಸಿದ್ದರಾಮಯ್ಯ ನಡ್ತಿ ಹೋಗಿ ಆಯ್ತಾಳ, ಸಿದ್ದರಾಮಯ್ಯ ಹೋಗಿ ಆಯ್ತಾನ. ಏನ್ ಫ್ರೀ ಮಾಡಿದ್ರು ಬಸ್ ಕರೆಂಟ್ ಬಿಲ್? ನಾನು ಒಬ್ಬಳಿಗೆ 130 ರೂಪಾಯಿ ಕರೆಂಟ್ ಬಿಲ್ ಕಟ್ತಾ ಇದ್ದೀನಿ. ಗೃಹಲಕ್ಷ್ಮಿ ಆ ಹೆಣ್ಮಕ್ಳಿಗೆ ಶಕ್ತಿ ಕೊಡಬೇಕು, ಆರ್ಥಿಕವಾದಂತ ಶಕ್ತಿ ಕೊಡಬೇಕು. ನೀರ್ ಬಿಲ್ ನಾನು ಒಬ್ಬಳಿಗೆ 200 ರೂಪಾಯಿ ನೀರ್ ಬಿಲ್ ಕಟ್ತಾ ಇದ್ದೀನಿ. ಆಮೇಲೆ ರೋಡಲ್ಲಿ ನೀರೇ ಬರುದಿಲ್ಲ, ಆ ನೀರ್ಗೆ 500 ರೂಪಾಯಿ ಹಾಕವ್ರೆ. ಪ್ರತಿ ತಿಂಗಳಿಗೆ ನೇರವಾಗಿ ಆ ಹೆಣ್ಮಕ್ಳು ಮನೆ ಯಜಮಾನಿಗೆ 2000 ರೂಪಾಯಿ. ಆ ಮೋರಿಗೆ 500 ರೂಪಾಯಿ ಹಾಕವ್ರೆ. ಮೋರಿ 10 ವರ್ಷಕ್ಕೊಂದ್ಸತಿ ಕ್ಲೀನ್ ಮಾಡೋದು. ಡೈಲಿ ತಿಂಗಳ ಮೋರಿಗೆ ಹಾಕ್ತಾರಲ್ಲ, ಸಮಾಚಾರ ಯಾಕೆ ಹಾಕ್ತಾರೆ ನೀರ್ ಬಿಲ್? ಮೋರಿಗೆ ಯಾವಾಗ್ಲೂ 24 ಗಂಟೆ ಮೋರಿನ ಕ್ಲೀನ್ ಮಾಡ್ತಾರ? ಇಲ್ಲ ಮಾಡವ್ನೆ ಕೆಲ್ಸಕ್ಕೆ ಬರ್ದೇ ಇರುವ ಕೈಕೊಳಗ್ ಬಡವ್ರ ಬಗ್ಗರ್ಗೆ ಎಲ್ಲ ಈಗ ಸ್ಕೂಲ್ ಮಕ್ಕಳು ಕಟ್ತೇನೆ ಕೈಕೊ ಕೂತಾರಲ್ಲ, 60,000 70,000 ಕಟ್ಬೇಕು. ಪ್ರೀ ಸ್ಕೂಲ್ಗಳಿಗೆ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಮಾಡ್ಬೇಕಾಯ್ತು ಅವ್ರನ್ನ. ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಈಗೆಲ್ಲ ಇಲ್ಲಿ ದುಡಿಬೇಕು, ಅಲ್ಲಿ ತಗೊಂಡ್ಬರ್ ಮಕ್ಕಳುಗಳಿಗೆ ಹಾಕ್ಬೇಕು. ಸಾಯಂಕಾಲ ಉಂಡೋರು ಇರ್ತಾರೆ, ಉಣ್ದಾರೋರು ಇರ್ತಾರೆ. ಎಲ್ಲ ಇಲಿ ಔಷಧಿ ಸುರಿತೀವಲ್ಲ, ಹತ್ತಾಗ ಗೋರ್ಕೊಂಡು ಉಣ್ತಾವ್ರೆಲ್ಲ. ಅವ್ರಿಗೆಲ್ಲ ಸಿದ್ದರಾಮಯ್ಯ ಊಟ ಕೊಟ್ಟವನ, ಅಕ್ಕಿ ಬೆಳೆ ಹೆಚ್ಚಿಸ್ಬಿಟ್ಟವನೆ, ಫ್ರೀ ಬಸ್ ಮಾಡವನೆ, ಫ್ರೀ ಎಲ್ಲಾರು ತಿರುಗಿ ಗಂಡದಿರೆಲ್ಲ ಇಟ್ಟಿಲ್ಲದೆ ಸಾಯ್ತಾವ್ರೆ. ಫ್ರೀ ಮಾಡ್ಬಿಟ್ಟವನು, ನನಗೂ ಹೇಳ್ಕೊತಾವ್ನಿ. ಫ್ರೀ ಮಾಡ್ದ ಗಂಡದಿರೆಲ್ಲ ಊಟ ಇಲ್ಲ ಅಂತ ಸಾಯ್ತಾವ್ರೆ. ಏನ್ ಮಾಡ್ಬೇಕು? ಎಲ್ಲ ನಾನು ಒಳ್ಳೆಯವರು, ಒಳ್ಳೆ ಈಗ ನಿಮ್ಮ ಹೆಂಡತಿ ಮನೇನವಳೆ, ಬೀದಿಲ್ ಬರೋರು ಯಾರು? ನಿಮ್ಮ ಹೆಂಡತಿನ ಬೀದಿ ಬರ್ತಾಳೆ. ಅವ್ರು ಆರೋಪ ಮಾಡ್ತಾರೆ, ಆರೋಪ ನಿಜನಾ ಸುಳ್ಳ ಸರ್ ಅದು? ಅದ್ ನೀ ಯಾವನ್ ಕೇಳಕ್ಕೆ? ಒಳ್ಳೆಯವ್ರಿಗೂ ಕೆಟ್ಟವ್ರಿಗೆ ಎಲ್ಕ ಹೋಗ್ಲ, ಅಧಿಕಾರಿಯ ಗೇಯರ್ಗೂ ಹೋಗ್ಲ, ಗೇದಾರವ್ರಿಗೂ ಹೋಗ್ಲ. ಅದೇ ಫ್ರೀ ಮಾಡ್ಬೇಕಾಯ್ತು. ಬಸ್ ಯಾವನಾರು ಕೇಳಿದ್ರೆ ಫ್ರೀ ಮಾಡು ಅಂತ, ಯಾವನು ಫ್ರೀ ಮಾಡು ಅಂತ ಕೇಳಲಿಲ್ಲ. ಕರೆಂಟ್ ಫ್ರೀ ಮಾಡು ಅಂತ ಕೇಳಲಿಲ್ಲ, ಕಮ್ಮಿ ಮಾಡು ಅಂತ ಕೇಳ್ದು. ಫ್ರೀ ಮಾಡೋಕೆ ಅವ್ರ ಅಪ್ಪನ ಮನೆ ದುಡ್ಡ, ನಮ್ಮ ಅಪ್ಪನ ಮನೆ ದುಡ್ಡ, ನಾವು ದುಡ್ದು ನಮ್ಮ ಹತ್ರ ಆಗ್ತೇವೆ. ನಾನ್ ಕೊಡುವಾಗ 7 ಕೆಜಿ ಅಕ್ಕಿ ಕೊಡುವಾಗ ನಮ್ಮ ಅಪ್ಪನ ಮನೆಯಿಂದ ಏನ್ ಕೊಟ್ಟಿರ್ಲಿಲ್ಲ, ನಿಮ್ ಸರ್ಕಾರ ಕೊಟ್ಟು ನಿಮ್ಮ ಅವ್ರ ಅಪ್ಪನ ಮನೆಯಿಂದ ಯಾರು ಕೊಡಲ್ಲ. ಜನರ ಹಣ ನೀರನ್ನು ಕೆರೆಗೆ ಚೆಲ್ಲಿ ಕಟ್ಟಬೇಕು. 1 ಕುಂಟೆ ಜಮೀನ ಸೈನ್ ಮಾಡಿಸ್ಕೋಬೇಕು ಅಂದ್ರೆ 3,000 15,000 ಕಟ್ಟಬೇಕು. ಯಾಕೆ? 3 ಲಕ್ಷ 1-2 ಕುಂಟೆ ಜಮೀನ್ ಮಾಡಿಸ್ಕೋಬೇಕು ಖಾತೆ ಅಂದ್ರೆ 15,000 ಕಟ್ಟಬೇಕು. ಯಾಕೆ? ನಮ್ ದುಡ್ಡು ತಗೋಗವ್ರೆ, ಅದೇ ಮೇಲೆ ಸುರಿಬೇಕು. ಜನರ ಹಣ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ನಾವು ದುಡ್ದಿ ಯಾವ ನನ್ನ ಮಗ ನಂಗೆ 5,000 ಕೊಟ್ಟಿರ ಸುಳ್ಳ ಮಗ ಕರ್ಕೊಬ, ಬೋಳಿ ಮಗ ಅವ್ನು ಯಾವ ಕರ್ಕೊಬ, ನಮ್ಮದನ್ನ ಕೊಟ್ಟಿರ ನಮ್ಮ ಬೇಟ ಹೊತ್ತಿಸ್ಕೊಂಡು ನಮ್ಗೆ ಎಷ್ಟು ನೀರು ಕುಡಿಸ್ತಾರ ನೋಡು. ನೋಡ ಕೆಟ್ಟ ಮಾತೇ ಬೈತಾನೆ, ಕಿವಿ ಕೊಟ್ಟು ಕೇಳಕ್ಕಾಗಲ್ಲ. ಇವ್ರಿಗೆ ಓಟ್ನೇ ಹಾಕ್ಬೇಡ್ದಿನು. ಇವ್ರು ಓಟ್ ಹಾಕಿಸ್ಕೊಕ್ಕೆ ಜಗಳ ಕಾಯಿರಿ, ಕಾಲೇಜ್ಗೆ ಹೋಗಿದ್ದೋ, ಹುಡುಗಿ ಪ್ರೀತಿಸಿದ, ಹುಡುಗರ ಹತ್ರಕ್ಕೆ ಹೋಗಿದ್ದೋ ಅಂತೆಲ್ಲ ಮಾತಾಡ್ತಾರ ಓಟ್ ಹಾಕಿಸ್ಕೊಂಡು. ಅವ್ರು ದೊಡ್ಡ ದೊಡ್ಡ ಸಾವುಕಾರಗಳು. ಕರೆಕ್ಟ್ ಆಗಿ ಹೇಳಿ ಸರ್, ಪ್ರಪಂಚಕ್ಕೆ ಹೋಗ್ಯದ, ಇವ್ರುಗಳಿಗೆ ಹೋಗ್ಯದ, ಎಂಜಿಲ್ ವೇಸ್ಟ್ ಆಗ್ಬಾರ್ದು. ನಮ್ಮಂತವ್ರು ಮಾತಾಡ್ಬೇಕು, 3rd ಕ್ಲಾಸ್ ಜನ, ಒಳ್ಳೆ ಜನ ಅಲ್ಲ ಅವೆಲ್ಲ ಮಾತಾಡೋದು. ಹೇಳು, ನಾವು ಗೇಕೋ ತಿಂತಾ ಇರೋದು 10 ರೂಪಾಯಿಗ 1,000 ರೂಪಾಯಿ ದುಡ್ಡು ಕೊಡ್ತಾರೆ, 70 ರೂಪಾಯಿ ಗೆಲ್ತಾವಿಲ್ಲಿ. ಸಿದ್ದರಾಮಯ್ಯ ಕೋಟಿ ಅವ್ರಿಗೆ 5 ಕೋಟಿ ಕೊಟ್ಟವ್ರು, ಇವ್ರಿಗೆ 5 ಕೋಟಿ ಕೊಟ್ಟು ನಮ್ ಬಡವ್ರಿಗೆ ಏನ್ ಕೊಟ್ಟಾನೆ? ಗೆದ್ದಾನೆ ಮನೆ ತಕ್ಕ ಬಂದು ಏನಾರ ಸತ್ತಿದ್ದೀರಾ ಬದುಕಿದ್ದೀರಾ ಅಂತ ಕೇಳಿದ್ನ? ಯಾವಾರು ಕೇಳಿಲ್ಲ. ಡಿ.ಕೆ. ಶಿವಕುಮಾರ್ ಬಂದ್ ಕೇಳಿದ್ನ? ಯಾವನು ಬಂದ್ ಕೇಳಲಿಲ್ಲ. ನಮ್ಮನ್ನ ಉಂಡಿದ್ದೀರಾ, ತಿಂದಿದ್ದೀರಾ, ಹಾಲ್ಗೆ 15 ರೂಪಾಯಿ 22 ರೂಪಾಯಿ ಮೊಸರು, 50 ರೂಪಾಯಿ ಒಂದು ಅರ್ಧ ಲೀಟ್ರು ಯಾವನ್ ಕೊಡ್ತಾನೆ? ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ, ಬಂದ ಮೇಲೆ ಫ್ರೀ ಆಗಿ ಕೊಡ್ತೀವಿ. ಬಿಜೆಪಿ ಕೊಡ್ತಾರ, ನಾವದ್ ಮೊಸರು ತಂದ್ರೂ ನಮ್ಗೆ ಹೋಗ್ತಿಲ್ಲ ಗೊತ್ತಾ? ಸಿದ್ದರಾಮಯ್ಯ ಟಿವಿ ಇದ್ರಾಗ ಕೂತ್ಬಿಟ್ಟ, ನಾವು ಚೇರ್ ಹಾಕೊಂಡ್ಬಿಟ್ಟು ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಕೈ ಹೆಂಗೆ? ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ ಅಂದ್ಬಿಟ್ರಾಗೋಯ್ತಾ? ಇಲ್ಲೆಲ್ಲ ಬಂದು ವಿಚಾರಿಸ್ಬೇಕು, ಯಾರು ಬದುಕಿದ್ದೀರಾ, ಸತ್ತಿದ್ದೀರಾ, ಏನ್ರಪ್ಪ ಆದ್ರಿ, ಏನ್ ಹೋದ್ರವ, ಏನ್ ಮಾಡಿದ್ರವ ಅಂತ. ಏನ್ ಮಾಡ್ಬೇಡ, ಮೋದಿ ಬರ್ಲಿ ಬಿಡು. ಈಗ ಗೊತ್ತಾಯ್ತು. ನಮ್ಗೆ ಆಟ ಆಗಿ
ಗುಂಡು ಹೊಡೆದು ಸಾಯ್ದಂಗ ಆಗ್ಲಿ. ಈಗ ಅಲ್ಲೆಲ್ಲ ಕಲ್ಯಾಣ ನಗರದಲ್ಲಿ ಚಿಂತಾಂಗಡಿ ಗುಂಡು ಸಾಯ್ತದ್ನಲ್ಲ, ಸಿದ್ದರಾಮಯ್ಯ ಬಂದ್ ಕೇಳಿದ್ನ ಹೇಳು. ಈಗ ಕೂತ್ರೆ ಮರ್ಗಿಸೋನಲ್ಲ ಅಮ್ಮನ, ಸಿದ್ದರಾಮಯ್ಯ ಬಂದ್ ಕೇಳಿದ್ನ ಯಾರನ್ನೋ ಡವ್ ಹೊಡೆದ್ಲಂತೆ, ಅವಳು ಮನ್ಗಿದ್ಲಂತೆ, ಸಾಯಿಸ್ಬಿಟ್ರು ಅಂತಾರೆ. ಏನ್ಗೆ ಎತ್ತಂತ ಡೀಟೇಲ್ ತಿಳ್ಕೋಬೇಕು, ಧರ್ಮ ಕರ್ಮ ವಿಚಾರಣೆ ಮಾಡ್ಬೇಕು ಅಂತ. ಹಲೋ ಸಿದ್ದರಾಮಯ್ಯ ಎಲ್ಲಿದೀಪ? ಬೆಳ್ತಂಗಡಿ ಬಡವ್ರ ಬಗ್ಗರ ಮೇಲೆಲ್ಲ ತಲೆ ಮೇಲೆಲ್ಲ ಹಾಕುದು. ನಾವ್ ಇರೋಕ್ ಮನೆ ಇಲ್ಲ, ನಮ್ಗೆ ಇರೋಕ್ ಮನೆ ಇಲ್ದಿರೋರ್ಗೆಲ್ಲ ನಾವು ಮನೆ ಕೊಡ್ ಬಂದೈತಲ್ಲ, ಫ್ರೀ ಬಿಟ್ಟು ಈಗ ಇಂದಿರಾ ಗಾಂಧಿ ಕಾಲದಲ್ಲಿ ಕೊಟ್ರು, ಆ ಕಾಲ ಹೋಯ್ತು ಇಂದಿರಾ ಗಾಂಧಿದು. ಎಲೆಕ್ಷನ್ ಬಂದಾಗ ಕಾಲ್ ಹಿಡ್ಕೊಳಕ್ ಬರ್ತಾರ, ಇಲೆಕ್ಷನ್ ಮುಗಿದ ನಂತರ ನೀವ್ ಹಿಡ್ಕೋರ್ ನಮ್ ಬುರ್ಜ ಅಂತ ಹೇಳಿ ಈಗ ಅವ್ರ ಮಕ್ಳು ಬಂದವ್ರ ಏನ್ ಪ್ರಯೋಜನ? ಮಕ್ಳೇನಲ್ಲ ಕೂತಾರ ಡೆಲ್ಲಿ ಒಳಗೆ, ಇಲ್ಲಿ ಬಂದು ಎಲ್ಲ ನೋಡವ್ರ ಯಾರ್ಯಾರ ಕಷ್ಟ ಏನು ಸುಖ ಏನು ಅಂತ? ಯಾರು ಇಲ್ಲ. बाय बाय टाटा गुड बाय गया. ಫ್ಲಾಶ್ ಬ್ಯಾಕ್. ಹೇಳ್ರಿ. ಈಗ ಏನ್ ಹೇಳ್ತಿದಾರೆ ಕಾಂಗ್ರೆಸ್ ಅವರು, ನಾವು ಅತ್ತೆಗಷ್ಟೇ 2,000 ಕೊಡ್ತೀವಿ, ಸೊಸೆಗಿಲ್ಲ ಅವರೇ ಮನೆ ಯಜಮಾನಿ ಅತ್ತೆ ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ನಾಳೆಗೆ ಮನಿ ಯಜಮಾನಿ ಅತ್ತಿ ಅಂತ ಅತ್ತಿಗೆ ಹೋಗ್ಬೇಕು ಕೊಟ್ರೆ ಸೊಸಿಗೆ ಪುಟ್ಪತಿ ಬಿಡಣ, ಏನ್ ಕಿರ್ಕೊಂಡ್ ತಿನ್ನಕ್ ಕಳ್ಸಣ? ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಅವ್ರು ಮನೆಯ ಬಾಳೆ ಮಾಡ್ಕೊಂಡ್ ತಿನ್ನೋದ್ ಬೇಡ. ನನಗೆ ಒಬ್ಬಕ್ಕಿಗೆ 10 kg 2,000 ರೂಪಾಯಿ ಕೊಟ್ರೆ ಅವ್ರೆಲ್ಲ ಹೋಗ್ಬೇಕು, ಬೀದಿ ಪಾಲ್ ಆಗ್ಬೇಕು ಅವ್ರು. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು? ಅದನ್ನೇ ಮುಂಚೆ ಮಾತಾಡ್ಬೇಕಾಗಿತ್ತು ಅವನು. ನೀನು ಒಬ್ಬಕ್ಕಿಗೆ ಕೊಡ್ತೇನೆ, ಸ್ವಸ್ಥರಿಗೆ ಕೊಡಲ್ಲ, ಸ್ವಸ್ಥರಿಗೆ ಯಾರ ಮನೆಗಾರ ಅದು ಕಳ್ಸು ಅಂತ ಹೇಳ್ಬೇಕಾಗಿತ್ತು ಅವನು. ಓಟ್ ಹಾಕ್ತಿದ್ದೆ ಅಣಕಾರ, ಫ್ರಿಡ್ಜ್ ಇರಬಾರ್ದು, ಟಿವಿ ಇರಬಾರ್ದು, ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಇನ್ನೊಂದ್ ಇರಬಾರ್ದು ಅಂದ್ರೆ ಕೂಲಿ ಮಾಡ್ಕೊಂತಿನ ಪುಟ್ಬತ್ತಾಗಿರೋನಿಗೂ ಐತಿ. ನಿನ್ನ ಮನ್ಯಾಗ ಒಂದೇ ಇರಬಾರ್ದು, ಎಲ್ಲರ ಮನ್ಯಾಗೂ ಬೇಕು. ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ, ಬಿ ಕೇರ್ಫುಲ್. ಅದನ್ನ ವಚನ ಅವಾಗ ನಡೆಸ್ಬೇಕಾಗಿತ್ತು. ನೀನು ಹೊಟ್ಟೆಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ, ಮಾತಾಡಕಾರ ಕೈ ಮುಕ್ಕಂತ ಬಂದೆ ಹಿಂಗ್ ಜೋತಾಡ್ಕೊಂತ. ಅವಾಗ ಎಲ್ಲೋಗಿದ್ದೆ, ಈಗ ಮಾತಾಡಕತ್ತೀಯಲ್ಲ ಗೆದ್ದಿಂದ ಮ್ಯಾಕ್ ಕುತ್ಕೊಂಡು. ಅವಾಗ ಏನ್ ಮಾಡ್ತಾರ ಗೊತ್ತಾ? ಹಾಕ್ಲಿಲ್ಲ ಕೊಡ್ಲಿಲ್ಲ ಅಂದ್ರೆ ಕೈಯಾಗಿರೋ ಕಾಲಾಗಿರೋ ಕೈಗೆ ಬರ್ತಾವು. ಮುಲಾಜಿಲ್ದಂಗ ಹೇಳ್ತಾರ ನೋಡಿ, ಎಚ್ಕೆ ನಗರ ಎಲ್ಲ ಒಂದೇ. ಯಾರ ಅವ್ರಂತ ಇದ್ರೆ ಅವ್ರ ಹತ್ರ ಇರ್ಲಿ, ನಮ್ಮ ಹತ್ರ ನಡೆಯಲ್ಲವು. ಕೋಪಿಸಿಕೋಬೇಡ ಕಂದಮ್ಮ, ಹೋಗಿ ಬಾ. ಎಲ್ಲರಿಗೂ ಕೊಡ್ಬೇಕಂತ ಹೌದು, ಎಲ್ಲರಿಗೂ ಕೊಡ್ಬೇಕು. ಅತ್ತೆ ಕೊಡ್ಬೇಕು, ಸೊಸೆ ಕೊಡ್ಬೇಕು, ಕೈಲಾಗದ ಮುದುಕರಿಗೂ ಕೊಡ್ಬೇಕು. ಅವನು ಮಾತಾಡಿಂದೆ ನೋ ಕಾಮೆಂಟ್ಸ್. ಮಾತಾದ್ಮೇಲೆ ಒಂದೇ ಇರ್ಬೇಕು ನಾಲ್ಗೆ, 2 ಹಾವಿನ ನಾಲ್ಗೆ ಇರಬಾರ್ದು. ಅದು ನಿಮ್ಮ ಹೆಸರಮ್ಮ? ಗೌರಿಬಾಯಿ ಅಂತ ಹೇಳ್ಕೇಳ್ರಿ.